ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೆದಂತ ಫೋರ್ತ್ ಟೆಸ್ಟ್ ಮ್ಯಾಚ್ BGT 4ನೇ ದಿನಕ್ಕೆ ಆಸ್ಟ್ರೇಲಿಯಾ 228 ರನ್ಗಳಿಗೆ 9 ವಿಕೆಟ್ ನ ಕಳ್ಕೊಂಡಿರೋದು. ಹಾಗೆ 333 ರನ್ಗಳಲ್ಲಿ ಲೀಡ್ ಇರೋದು. ಆದ್ರೆ ಆಸ್ಟ್ರೇಲಿಯಾದವರು ನಮ್ಮ ಇಂಡಿಯಾಗೆ ಇನ್ನು 10-5 ಅವರ್ಸ್ ಇದ್ದಾಗಲೇ ಡಿಕ್ಲೇರ್ ನ ಅನೌನ್ಸ್ ಮಾಡಬೇಕಾಯ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ನ ಚೇಂಜ್ ಮಾಡಿ ಆಸ್ಟ್ರೇಲಿಯಾ ಇಂಡಿಯಾಗೆ ಡಿಕ್ಲೇರ್ ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ಫುಲ್ ಡೇ ಆಸ್ಟ್ರೇಲಿಯಾನೇ ಆಡಿರೋದು. ಅದ್ರಲ್ಲೂ ಅಲ್ಲದೆ ಇಂಡಿಯಾದವರು ಬೇಗನೆ ಆಲ್ಔಟ್ ಮಾಡ್ತಾರೆ ಆಸ್ಟ್ರೇಲಿಯನ್ ಅಂತ ಅನ್ಕೊಂಡು. ಆದ್ರೆ ಲಾಸ್ಟ್ ಇನ್ನು 25 ಅವರ್ಸ್ ಏನ್ ಇರಿಟೇಷನ್ ಕೊಟ್ಟಿದ್ದು ಅಂದ್ರೆ ಅಷ್ಟಿಷ್ಟಲ್ಲ. ಟಿವಿ ನೋಡ್ತಾ ಇದ್ರೆ ಅಷ್ಟೊಂದು ಇರಿಟೇಷನ್ ಆಯ್ತಾ ಇತ್ತು, ಏನಕ್ಕೆ ವಿಕೆಟ್ನೇ ತೆಗಿತಾ ಇಲ್ಲ ಅಂತ. ಅಷ್ಟೊಂದು 9 ವಿಕೆಟ್ ನ ಅಷ್ಟು ಬೇಗ ತೆಗೆದು ಲಾಸ್ಟ್ 10 ವಿಕೆಟ್ ನ ತೆಗಿಯಕ್ಕೆ ಇದ್ ಮಾಡ್ತಾ ಇಲ್ಲ. ಅದ್ರಲ್ಲೂ ಅಲ್ಲದೆ ಅಷ್ಟೊಂದು ಇರಿಟೇಷನ್ ಆಗಕ್ಕೆ ಏನ್ ಕಾರಣ ಅಂದ್ರೆ ಆ ಬೋಲೆಂಡ್ ಮತ್ತೆ ಆ ಲೈನ್, ಅವರಿಬ್ರು ಬಾಲರ್ಸ್, ಆ ಬಾಲರ್ಸ್ ನ ವಿಕೆಟ್ ನ ತೆಗಿಯಕ್ಕೆ ಏನ್ ಇದ್ ಮಾಡ್ತಿದಾರ ಅಂತ ಅದಂತೂ ಗೊತ್ತಿಲ್ಲ. ಅದರಿಂದ ಒಂದ್ ಸ್ವಲ್ಪ ಇರಿಟೇಷನ್ ಆಯ್ತು ಹೊರತು ಇನ್ನೇನು ಇಲ್ಲ. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಅಲ್ಲಿ ಜೈಸ್ವಾಲ್ ಅವರು 3 ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ, ಅದು ಒಂದ್ ಸ್ವಲ್ಪ ಬೇಜಾರಾಯ್ತು. ಹಾಗೆ ಜೈಸ್ವಾಲ್ ಅವರು ಲೆಬಿಷನ್ ಅವರು 40 ರನ್ ಹೊಡೆದಾಗ್ಲೇ ಕ್ಯಾಚ್ ಕೊಟ್ಟಿರ್ತಾರೆ, ಆ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಹಾಗೆ ಫ್ರಂಟ್ ಅಲ್ಲಿ ಇದ್ರಲ್ಲಿ ನಿಲ್ಸಿರ್ತಾರೆ, ಅಲ್ಲೂ ಕ್ಯಾಚ್ ಕೊಡ್ತಾರೆ. ಅದರಿಂದ ರೋಹಿತ್ ಶರ್ಮಾ ಸ್ವಲ್ಪ ಕೋಪ ಮಾಡ್ಕೊಂಡು ಅವ್ರನ್ನ ಫ್ರಂಟ್ 30 yards ಅಲ್ಲಿ ಆಡಿಸ್ತಾನೆ ಲಾಂಗ್ ಗೆ ಕಳಿಸ್ಬಿಡ್ತಾರೆ. ಅದರಿಂದ ಒಂದ್ ಸ್ವಲ್ಪ ಅವರು ಬೇಜಾರಾದ್ರು ಅಂತ ಅನ್ಕೋತೀವಿ. ಹಾಗೆ ಇವತ್ತು ಸ್ಟಾರ್ಟ್ ಮಾಡಿದ್ದು ಇಂಡಿಯಾ, ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಸಿರಾಜ್, ಹಾಗೆ ಇವರಿಬ್ರು ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಇನ್ನಿಂಗ್ಸ್ ಅಂತೂ ಬರ್ಲಿಲ್ಲ. ಇನ್ನು 116 ಟ್ರಯಲ್ ಇತ್ತು. ಆದ್ರೆ ಒಂದು 10 ರನ್ಸ್ ನ ಹೊಡೆದು ನಿತೀಶ್ ಕುಮಾರ್ ರೆಡ್ಡಿ ಅವರು ಲಯನ್ ಓವರ್ ಅಲ್ಲಿ ಔಟ್ ಆಗ್ತಾರೆ ಲಾಂಗ್ ಆನ್ ಅಲ್ಲಿ. ಅದಾದ ನಂತರ ಆಸ್ಟ್ರೇಲಿಯಾ ಬರ್ತಾರೆ ಬ್ಯಾಟಿಂಗ್ಗೆ. ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಗಳಂತೂ ಬೇಗನೆ ಆಲ್ಔಟ್ ಆಗ್ತಾರೆ. ಅದರಲ್ಲೂ ಅಲ್ಲದೆ 81 ರನ್ಗೆ 2 ವಿಕೆಟ್ ಇರುತ್ತೆ. ಆದ್ರೆ 91 ರನ್ಗೆ ಬರೀ 10 ರನ್ ಡಿಫರೆನ್ಸ್ ಅಲ್ಲಿ ಇನ್ನ 4 ವಿಕೆಟ್ ಆಗೋದು. 91 ರನ್ಗೆ 6 ವಿಕೆಟ್ ಆಗಿರುತ್ತೆ. ಅದಾದ ನಂತರ 228 ರನ್ಗೆ 9 ವಿಕೆಟ್ ನ ಕಳ್ಕೊಳ್ಳೋದು. ಅದು ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದಾರೆ ಅಂತ ಅನ್ಕೋತೀನಿ ಆಸ್ಟ್ರೇಲಿಯಾ. ಆ ಮಿಡಲ್ ಆರ್ಡರ್ ಅಲ್ಲಿ ಲೆಬುಷನ್ ಅವರು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಟ್ ನೀಡಿದ್ದು. ಲೆಬುಷನ್ ಅವರು ಬೇಗನೆ ಔಟ್ ಆಗ್ತಿದ್ರು. ಜೈಸ್ವಾಲ್ ಏನಾದ್ರು ಕ್ಯಾಚ್ ಹಿಡಿದಿದ್ರೆ 40+ ರನ್ ಅಲ್ಲಿ ಇದ್ದಾಗಲೇ ಔಟ್ ಆಗ್ತಿದ್ರು, ಅವ್ರು 15 ಮಾಡ್ತಾ ಇರ್ಲಿಲ್ಲ. ಅದಾದ ನಂತರ ಪ್ಯಾಟ್ ಕಮಿನ್ಸ್ ಅವರು ಔಟ್ ಆಗ್ತಾರೆ. ಆದ್ರೆ ಇವತ್ತು ಏನ್ ಗುರು ಇಂಡಿಯನ್ ಬಾಲಿಂಗು ಅದ್ದೂರಿ ಅಂತ ಅಂತೀನಿ. ಅದ್ರಲ್ಲೂ ಅಲ್ಲದೆ ನಮ್ಮ ವಿರಾಟ್ ಕೊಹ್ಲಿ ಔಟ್ ಆದಾಗ ಸ್ಯಾಮ್ ಕಂಟೆಸ್ಟ್ ಅವರು ಚಿಯರ್ ಅಪ್ ಮಾಡಿರ್ತಾರೆ, ಫ್ಯಾನ್ಸ್ ಗಳಿಗೆ ಕೈನ ಹಿಂಗ್ ಎತ್ತಿ ಎತ್ತಿ ಮೇಲಕ್ಕೆ ಇದ್ ಮಾಡಿರ್ತಾರೆ. ಅದೇ ರೀತಿ ಇವತ್ತು ಸ್ಯಾಮ್ ಕಂಟೆಸ್ಟರ್ ಅವ್ರನ್ನ ಜಸ್ಪ್ರೀತ್ ಬೂಮ್ರಾ 6ನೇ ಓವರ್ ಅಲ್ಲೇ ವಿಕೆಟ್ ನ ತೆಗಿತಾರೆ. ಅದೇ ರೀತಿ ಆದ್ರೆ ಬೂಮ್ರಾ ಈ ತರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ, ಇಷ್ಟೊಂದು ರಿಯಾಕ್ಷನ್ ಕೊಡ್ತಾರೆ ವಿಕೆಟ್ ತೆಗ್ದಾದ್ಮೇಲೆ. ಅಂದ್ರೆ ಒಂದ್ ಸ್ಮೈಲ್ ಕೊಡ್ಕೊಂಡು ಸುಮ್ನೆ ಆಗ್ತಿದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಅವ್ರನ್ನ ವಿಕೆಟ್ ತೆಗ್ದು ಅವ್ರ ರಿಯಾಕ್ಷನ್ ಇವ್ರು ಇದ್ ಮಾಡ್ತಿದ್ದು. ಹಾಗೆ ಅದ್ರ ಜೊತೆಗೂ ಸೇರ್ಕೊಂಡಿದ್ದು ಸಿರಾಜು, ಲೆಬುಷನ್ ಅವ್ರನ್ನ LBW ಮಾಡಿ ಅದೇ ರೀತಿ ಫ್ಯಾನ್ಸ್ ಗಳಿಗೆ ಚಿಯರ್ ಅಪ್ ಮಾಡ್ತಾ ಇದ್ದಿದ್ದು. ಹಾಗೆ ಇಂಡಿಯನ್ ಟೀಮ್ ಅಲ್ಲಿ ಒಂದ್ ಸ್ವಲ್ಪ ಜೋಶ್ ಅಂತೂ ಇವತ್ತು ತುಂಬಿ ತುಳುಕ್ತಾ ಇತ್ತು. ಆದ್ರೆ ಲಾಸ್ಟ್ 20 ಅವರ್ಸ್ ಅಲ್ಲಿ ಅದೊಂದ್ ಸ್ವಲ್ಪ ಕಳ್ಕೊತು ಅಂತ ಅಂತೀನಿ. ಇನ್ನು ಮಿಕ್ಕಿದಂತೂ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಬೆಂಕಿ ಅಂತ ಅಂತೀನಿ. ಮೊದ್ಲಿಗೆ ಬಾಲಿಂಗ್ ಸ್ಟಾರ್ಟ್ ಮಾಡಿದ್ದು ಬೂಮ್ರಾದ್, ಆದಾಗ ಮೊದಲನೇ ವಿಕೆಟ್ ಆಗೋದು ಸ್ಯಾಮ್ ಕಂಟೆಸ್ಟ್ ಅವರು ಬೋಲ್ಡ್ ಆಗಿ ಔಟ್ ಆಯ್ತು. ಅದಾದ್ಮೇಲೆ ಉಸ್ಮಾನ್ ಖವಾಜಾ ಬೋಲ್ಡ್ ಮಾಡೋದು ಸಿರಾಜ್. ಅದಾದ ನಂತರ ಔಟ್ ಆಗೋದು ಸ್ಟೀವನ್ ಸ್ಮಿತ್. ಸುಮ್ನೆ ಇಲ್ದೇರೋ ಶಾಟ್ ನ ಹೊಡಿಯೋಕ್ ಹೋಗಿ ಕೀಪರ್ ಕ್ಯಾಚ್ ಆಗೋದು. ಅದು ವೈಡ್ ಸೈಡ್ ಅಲ್ಲಿ ಹೋಗ್ತಾ ಇರುತ್ತೆ ಬಾಲ್ ನ, ಆದ್ರೂ ಲೆಂತ್ ಬಾಲ್ ಅಂತ ಹೊಡಿಯೋಕ್ ಹೋಗಿ ಔಟ್ ಆಗ್ತಾರೆ. ಅದಾದ ನಂತರ ಔಟ್ ಆಗೋದು ಟ್ರಾವಿಸ್ ಹೆಡ್. ನಿತೀಶ್ ಕುಮಾರ್ ರೆಡ್ಡಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬೂಮ್ರನ್ ಓವರ್ ಅಲ್ಲಿ. ಅದಾದ ನಂತರ ಬರೋದು ಆಲೆಕ್ಸ್ ಕ್ಯಾರಿನು ಸಹ ಬೂಮ್ರಾ ಬೇಗನೆ ಬೋಲ್ಡ್ ಮಾಡಿ ವಿಕೆಟ್ ತೆಗಿತು. ಅದಾದ ನಂತರ ಒಂದ್ ಸ್ವಲ್ಪ ಇನ್ನಿಂಗ್ಸ್ ಕ್ಯಾರಿ ಮಾಡೋದು ಅಂದ್ರೆ ಲೆಬುಷನ್ ಮತ್ತೆ ಪ್ಯಾಟ್ ಕಮಿನ್ಸ್. ಇವರಿಬ್ರು ಒಂದ್ ಸ್ವಲ್ಪ 40-50 ಪಾರ್ಟ್ನರ್ಶಿಪ್ ಅಲ್ಲಿ ಒಂದ್ ಸ್ವಲ್ಪ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾರೆ. ಅದಾದ ನಂತರ ಲೆಬುಷನ್ ಅವರು ಔಟ್ ಆಗ್ತಾರೆ ಸಿರಾಜ್ ಬಾಲಿಂಗ್ ಅಲ್ಲಿ LBW. ಅದಾದ ನಂತರ ಬರೋದು ಮಿಚಲ್ ಸ್ಟಾರ್ಕ್ ರನ್ ಔಟ್ ಅಂತೂ ಅದ್ದೂರಿಯಾಗಿತ್ತು. ಏನು ಪಂತು ರನ್ ಔಟ್ ಮಾಡಿದ್ದು, ಬಾಲ್ ಬಂದಿಟ್ನೆ ಅವ್ರು ವಿಕೆಟ್ ಕೀಪಿಂಗ್ ಅಲ್ಲಿ ಬಾಲ್ ನ ಹಿಡಿದು ಆ ಕಡೆ ಬಾಲಿಂಗ್ ವಿಕೆಟ್ ಗೆ ರಪ್ನೆ ಹೊಡಿತಾರೆ. ಅವಾಗ ಸ್ಟಾರ್ಕ್ ಇನ್ನೊಂದ್ ರನ್ ನೋಡಕ್ ಬರ್ತಾ ಇರ್ತಾರೆ, ಅಷ್ಟೊತ್ತಿಗೆ ಹೊಡೆದು ಥ್ರೋ ಬಿದ್ದಿರೋದ್ರಿಂದ ಅದೊಂದು ವಿಕೆಟ್ ಆಗುತ್ತೆ. ಅದಂತೂ ಅದ್ದೂರಿ ಇತ್ತು. ಅದಾದ ನಂತರ ಬರೋದು ಲೈನ್ ಮತ್ತೆ ಕಮಿಂಗ್ಸ್ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಕೊಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಜಡೇಜನ್ ಓವರ್ ಅಲ್ಲಿ ಕಮಿಂಗ್ಸ್ ಅವ್ರು ಔಟ್ ಆಗ್ತಾರೆ. ಅದಾದ ನಂತರ ಬರದೆ ಬೋಲೆಂಡ್ ಮತ್ತೆ ಲೈನು ಏನ್ ಗುರು ಇಂಡಿಯಾಗೆ ಕಾಟ ಕೊಟ್ಟಿದ್ದು. ಅಲ್ಲಿವರೆಗೂ ಏನುವೆ ಅಷ್ಟೊಂದು
ಕಾಟ ಅಂತೂ ಏನು ಬಂದಿರಲಿಲ್ಲ ಈ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಇಂದ. ನಾವು ಆಲ್ರೆಡಿ ಒಂದು 5 ಅವರ್ಸ್ ಆಗಿಟ್ಟು ಒಂದು ವಿಕೆಟ್ ಬೀಳ್ತಿತ್ತು. ಅದ್ರಲ್ಲೂ ಅಲ್ಲದೆ ನಮ್ ಬಾಲರ್ಸ್ಗಳಂತೂ ವೆರಿ ಎಫೆಕ್ಟಿವ್ ಆಗಿದ್ರು, ಅದು ಅಲ್ಲದೆ ಹುಮ್ಮಸ್ಸಲ್ಲಿ ಕಾಣಿಸ್ತಾ ಇದ್ರು. ಆದ್ರೆ ಲಾಸ್ಟ್ ಇವ್ರು ಒಂದು ವಿಕೆಟ್ ನ ತೆಗಿಯಕ್ಕೆ ಏನಕ್ಕೆ ಇಷ್ಟೊಂದು ಪರದಾಡ್ಬಿಟ್ರು ಅಂತ ಗೊತ್ತಿಲ್ಲ. ಅದ್ರಲ್ಲೂ ಅಲ್ಲದೆ ಇಂಡಿಯಾ ಬೇಗ ಬಂದು ಬ್ಯಾಟಿಂಗ್ ಮಾಡ್ತಾರೆ ಅಂತ ನಾವು ವೇಟ್ ಮಾಡ್ತಿದ್ದೋ, ಆದ್ರೆ ಇವರು ಯಾವುದೇ ರೀತಿ ಅದಕ್ಕೆ ಯೋಚನೆ ಮಾಡ್ಲಿಲ್ಲ. ಹಾಗೆ ಆಸ್ಟ್ರೇಲಿಯಾನು ಸಹ ಡಿಕ್ಲೇರ್ ನ ಕೊಡ್ಬೇಕಾಗಿತ್ತು, ಆದ್ರೆ ಆಸ್ಟ್ರೇಲಿಯಾನು ಸಹ ಡಿಕ್ಲೇರ್ ಕೊಡ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಪ್ಲಾನ್ ನ ಚೇಂಜ್ ಮಾಡಿದ್ರು. ಅದನ್ನ ಲೆಬ್ಯೂಷನ್ ಔಟ್ ಆದ್ಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾರೆ, ಇಂಡಿಯಾಗೆ ಲಾಸ್ಟ್ ನಾವು 5-6 ಅವರ್ಸ್ ನಾವು ಕೊಡ್ಬೇಕು ಅಂತ ಅನ್ಕೊಂಡಿದ್ದೋ, ಆದ್ರೆ ಪ್ಲಾನ್ ನ ಚೇಂಜ್ ಮಾಡ್ದು ಅಂತ ಹೇಳ್ತಾರೆ ಇಂಟರ್ವ್ಯೂಲಿ. ಆದ್ರೆ ಪ್ಯಾಟ್ ಕಮಿನ್ಸ್ ಅವರು ಏನ್ ಪ್ಲಾನ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಾಳೆಗೆ ಅದನ್ನ ವೇಟ್ ಮಾಡಿ ನೋಡ್ಬೇಕು. ನಾಳೆಗೆ ಇಂಡಿಯಾ ಬೋಲೆಂಡ್ ಮತ್ತೆ ಲೈನ್ ನ ಬೇಗ ಇಬ್ರಲ್ಲಿ ಒಬ್ರನ್ನ ಔಟ್ ಮಾಡಿ ಬೇಗ ಇಂಡಿಯಾ ಬ್ಯಾಟಿಂಗ್ ಆಡಕ್ ಸ್ಟಾರ್ಟ್ ಮಾಡಬೇಕು. ಒಂದು 350 ರನ್ ಬರ್ಬೋದು ಇಂಡಿಯಾಗೆ ಲೀಡು. ಆ 350 ರನ್ ಬಿಗ್ ರನ್ನೇ, ಆದ್ರೂ ಒನ್ ಡೇಲಿ ಹೊಡಿಲೇಬೇಕು, ಇಲ್ಲ ಅಂದ್ರೆ ಮ್ಯಾಚ್ ಡ್ರಾ ಆಗುತ್ತೆ. ಇಲ್ಲಾಂದ್ರೆ ಇಂಡಿಯಾ ಆಲ್ ಔಟ್ ಆದ್ರೆ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಆದ್ರೆ ಫಸ್ಟ್ ಸೆಷನ್ ಅಂಡ್ ಸೆಕೆಂಡ್ ಸೆಷನ್ ಅಲ್ಲೇ ಯಾರ ಕಡೆಗೆ ಮ್ಯಾಚ್ ಟರ್ನ್ ಆಗುತ್ತೋ ಆಗಲ್ವೋ ಅನ್ನೋದು ಸೆಕೆಂಡ್ ಸೆಷನ್ ಒಳಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಥರ್ಡ್ ಸೆಷನ್ ಗಂಟನೂ ಡೇ ಎಂಡ್ ಆಗೋವರೆಗೂ ನಾವು ವೇಟ್ ಮಾಡಿ ನೋಡ್ಬೇಕು. ಯಾವ ರೀತಿ 2021 ಅಲ್ಲಿ ಪಂತ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಡೆದು ಮ್ಯಾಚ್ ನ ವಿನ್ ಮಾಡಿಸ್ತಾರೋ ಗಾಬಾದಲ್ಲಿ, ಅದೇ ರೀತಿ ಇಲ್ಲೂ ಏನಾದ್ರೂ ಮ್ಯಾಜಿಕ್ ಆದ್ರೂ ಆಗ್ಬಿಡ್ಬೋದು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರೋದು. ನಾಳೆ ಇಂಡಿಯನ್ ಬ್ಯಾಟಿಂಗ್ ಇಂದ ಒಂದು ಬಿಗ್ ಇನ್ನಿಂಗ್ಸ್ ಬರ್ಬೇಕು. ಅದ್ರಲ್ಲೂ ಅಲ್ಲದೆ ಯಶಸ್ವಿ ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾದಿಂದ ಓಪನಿಂಗ್ ಇಂದ ಒಂದು ಬಿಗ್ ಇನ್ನಿಂಗ್ಸ್ ಬರ್ಬೇಕು. ಹಾಗೆ ರೋಹಿತ್ ಶರ್ಮನಿಂದನೂ ಸಹ ಒಂದು ಬಿಗ್ ಇನ್ನಿಂಗ್ಸ್ ಬರ್ಬೇಕು. ಅವರು ಸಹ ಒಂದ್ ಸ್ವಲ್ಪ ಈ ಸೀರೀಸ್ ಅಲ್ಲಿ ಫುಲ್ ಬ್ಯಾಟಿಂಗ್ ಫ್ಲಾಪ್ ಆಗಿದ್ದಾರೆ. ಅದ್ರಿಂದ ಈ ಸೆಕೆಂಡ್ ಇನ್ನಿಂಗ್ಸ್ ಫೋರ್ತ್ ಟೆಸ್ಟ್ ಮ್ಯಾಚ್ ಅಲ್ಲಿ ಅವರಿಂದ ಒಂದು ಇನ್ನಿಂಗ್ಸ್ ನ ಬರೋದು ವೇಟ್ ಮಾಡ್ತಾ ಇದೀವಿ ಫ್ಯಾನ್ಸ್ಗಳು. ಅವರಿಂದನೂ ಸಹ ಒಂದು 50+ ರನ್ ಬಂದ್ರಂತೂ ಬೆಂಕಿ ಅಂತ ಹೇಳ್ತೀನಿ. ಇಂಡಿಯನ್ ಓಪನಿಂಗ್ ಇಂದ ಒಂದು 100+ ಪಾರ್ಟ್ನರ್ಶಿಪ್ ಬಂದ್ರೆ ಅದ್ದೂರಿ. ಅದಾದ್ಮೇಲೆ KL ರಾಹುಲ್, ವಿರಾಟ್ ಕೊಹ್ಲಿ ಏನಿದೆ ಟಾಪ್ ಆರ್ಡರ್ ಇಂದ ಈ 4 ಜನ ಟಾಪ್ ಆರ್ಡರ್ ಅಲ್ಲಿ 3 ಜನ ಒಂದು 70+, ಇಲ್ಲಾಂದ್ರೆ ಒಬ್ಬ 100-70 ಹೊಡೆದ್ರೆ ಇಂಡಿಯಾಗೆ ಮ್ಯಾಚ್ ಆರಾಮಾಗಿ ಕೈಗೆ ಬರುತ್ತೆ. ಏನಾದ್ರೂ ಟಾಪ್ ಆರ್ಡರ್ಗಳು ಬೇಗ ವಿಕೆಟ್ ನ ಕೊಟ್ರು ಅಂದ್ರೆ ನಮ್ಮ ಇಂಡಿಯಾ ಪಕ್ಕ ಡ್ರಾಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ ಮ್ಯಾಚ್ ನ. ಯಾವುದೇ ರೀತಿ ಆಸ್ಟ್ರೇಲಿಯಾ ವಿನ್ ಆಗ್ಬಾರ್ದು ಅಂತಾನೆ ಟ್ರೈ ಮಾಡ್ತಾ ಇರ್ತಾರೆ. ಯಾವುದೇ ರೀತಿ ಆ ಮೂಮೆಂಟಮ್ಗೆ ಹೋಗ್ಬಾರ್ದು, ಇಂಡಿಯಾನೇ ವಿನ್ ಆಗ್ಬೇಕು ಅಂದ್ರೆ ಈ 4 ಜನ ಟಾಪ್ ಆರ್ಡರ್ಗಳು ಬ್ಯಾಟಿಂಗ್ ಇಂದ ಬೆಂಕಿ ಬ್ಯಾಟಿಂಗ್ ಬರ್ಬೇಕು. ಹಾಗೆ ಹೇಗೆ ನಿತೀಶ್ ಕುಮಾರ್ ರೆಡ್ಡಿ ಓದ್ ಇನ್ನಿಂಗ್ಸ್ 100 ಬಂದಿತ್ತೋ ಈ ಮ್ಯಾಚ್ ಅಲ್ಲೂ ಅದೇ ರೀತಿ ಬರ್ಬೇಕು. ಹಾಗೆ ರಿಷಬ್ ಪಂತ್ ಸುಮ್ನೆ ಓದ್ ಇನ್ನಿಂಗ್ಸ್ ಅಲ್ಲಿ ಇಲ್ದೇರ ಶಾಟ್ ನ ಹೊಡೆಯಕ್ ಹೋಗಿ ಔಟ್ ಆಗಿದ್ದಾರೆ. ಆದ್ರೆ ಆ ತರ ಮಾಡಕ್ ಹೋಗ್ಬಾರ್ದು. ಈ ಇನ್ನಿಂಗ್ಸ್ ಅಲ್ಲಿ ಒಂದು ತಲೆ ಇಟ್ಟು ಆಡಿ ಇಂಡಿಯಾನ ವಿನ್ ಮಾಡ್ಸೋ ಕಡೆಗೆ ಯೋಚನೆ ಮಾಡ್ಬೇಕು. ಹಾಗೆ ಇಂಡಿಯಾಗೆ ಈ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್. WTC ಗೆ ಹೋಗ್ಬೇಕಂದ್ರೆ ಇಂಡಿಯಾ ಈ ಮ್ಯಾಚ್ ವಿನ್ ಆಗ್ಲೇಬೇಕು. ಇಲ್ಲ ಅಂದ್ರೆ WTC ಇಂದ ಇಂಡಿಯಾ ಕ್ವಾಲಿಫೈ ಆಗಲ್ಲ. ಅದು ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಒಂದ್ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ. ಹಾಗೆ ಏನಾಗುತ್ತೆ ಅಂತ ನಾಳೆ ವೇಟ್ ಮಾಡಿ ನೋಡ್ಬೇಕು. ಮ್ಯಾಚ್ ಅಂತೂ ಫುಲ್ ಕ್ಯೂರಿಯಾಸಿಟಿ ಇದೆ. ಅದ್ರಲ್ಲೂ ಅಲ್ಲದೆ ಒಂದ್ ಸ್ವಲ್ಪ ಮಿಚೆಲ್ ಸ್ಟಾರ್ಕ್ಗೆ ಇಂಜುರಿ ಪ್ರಾಬ್ಲಮ್ ಇದೆ. ಅದು ಒಂದ್ ಸ್ವಲ್ಪ ಇಂಡಿಯಾಗೆ ಪ್ಲಸ್ ಪಾಯಿಂಟ್. ಅವರು ಬಾಲಿಂಗ್ ಅಲ್ಲಿ ಒಂದು 20 ಓವರ್ಸ್ ಮಾಡಿದ್ರು ಮಾಡ್ಬೋದು. ನಾಳೆ ಏನಾದ್ರೂ ನೋಡದ ಏನಾಗುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಅಂತೂ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ಅಡಚಣೆಗಳು ಬರ್ದೇನೆ ಮ್ಯಾಚ್ ಅಂತೂ ಸುಖಾಂತ್ಯವಾಗಿ 5ನೇ ದಿನಕ್ಕೆ ಬಂದು ನಿಂತಿದೆ. ನಿನ್ನೆ ಒಂದ್ ಸ್ವಲ್ಪ ಮಳೆ ಬಂದು ಬ್ಯಾಡ್ ಲೈಟ್ ಇಂದ ಬೇಗ ಮ್ಯಾಚ್ ನ ನಿಲ್ಸಿದ್ರು. ಆದ್ರೆ ಇವತ್ತು ಯಾವುದೇ ರೀತಿ ಏನು ತೊಂದರೆ ಕೊಡ್ದೇನೆ, ಅದಕ್ಕೋಸ್ಕರ ನಿನ್ನೆ ಏನು ಮ್ಯಾಚ್ ಒಂದ್ ಸ್ವಲ್ಪ ಬೇಗ ನಿಂತಿತ್ತು ಅದಕ್ಕೂನ ಒಂದ್ ಸ್ವಲ್ಪ ರಿಕವರಿ ಮಾಡಕ್ಕೋಸ್ಕರ ಮ್ಯಾಚ್ ನ ಬೇಗನೆ ಸ್ಟಾರ್ಟ್ ಮಾಡಿದ್ದು 4:15ಗೆನೆ. ಹಾಗೆ ನಾಳೆನೂ ಸಹ 4:15ಗೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಮ್ಯಾಚ್ ಯಾರ ಕಡೆಗೆ ಒಲಿಯುತ್ತೆ ವಿಜಯಲಕ್ಷ್ಮಿ ಅಂತ ನೋಡ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇದೇ ತರ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.